ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಖಿಲೇಶು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನನಗೆ ಹಿಂದಿನ ವಿಡಿಯೋದಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ವೆಟರ್ನರಿ ಬಗ್ಗೆ ಸ್ವಲ್ಪ ಡೌಟ್ಸ್ಗಳಿದೆ ಸರ್. ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ, ಮತ್ತು ಬಿ ಫಾರ್ಮಾ ಕೋರ್ಸ್ ಬಗ್ಗೆ, ಫಾರ್ಮಾ ಡಿ ಕೋರ್ಸ್ ಬಗ್ಗೆ ಏನು ಮಾಡಬೇಕು ಸರ್, ಯಾವ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋ ಡೌಟ್ಸ್ಗಳಿದೆ. ಅದ್ರ ಮೇಲ್ಗಡೆ ವೀಡಿಯೋಸನ್ನು ಮಾಡಿ ಅಂತ ಹೇಳಿದರು. ಸೊ ಅದ್ರ ಬೇಸಿಸ್ ಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ನಾನು ಜಾಸ್ತಿ ಅಂದರೆ ಡೀಪಾಗಿ ಹೋಗ್ತಾ ಇಲ್ಲ, ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಓಕೆ, ದಿಸ್ ಇಸ್ ವೆರಿ ಬೇಸಿಕ್. ಅಂದರೆ ನಿಮ್ಗೊಂದು ಕ್ಲಿಯರ್ ಕಟ್ ಐಡಿಯಾವನ್ನು ಕೊಡುತ್ತೆ. ಕೆಲವು ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿಲ್ಲ, ವೆಟರ್ನರಿಗೆ ಹೋಗಬೇಕಾದ್ರೆ ನನ್ನ PCM ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ, ಆರ್ ಎಲ್ಸ್ ನನ್ನ KCET PCB ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ, KCET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ, ಆರ್ ಎಲ್ಸ್ ಲೈಕ್ ನಾವು ಇಂಜಿನಿಯರಿಂಗಿಗೆ ಹೇಗೆ ಹೋಗ್ತೇವೆ, BTech ಅಥವಾ BEಗೆ ಹೇಗೆ ಹೋಗ್ತೇವೆ, ಅದೇ ರೀತಿ 2 ಮಾರ್ಕ್ಸನ್ನು 50% ತಗೊಳ್ತಾರ ಅನ್ನೋ ಡೌಟ್ಸ್ಗಳಿದೆ. ಆ್ಯಂಡ್ ಪ್ರಾಕ್ಟಿಕಲನ್ನು ಬರೆದು ನಾನು ವೆಟರ್ನರಿಗೆ ಹೋಗಬೇಕಾ, ವಿದೌಟ್ ಪ್ರಾಕ್ಟಿಕಲ್ ಬರೆದಿದ್ರು ಕೂಡ ನನಗೆ ವೆಟರ್ನರಿ ಆರ್ ಎಲ್ಸ್ ಅಗ್ರಿಕಲ್ಚರಲ್ಲಿ ಸೀಟ್ ಆಗುತ್ತಾ, ಇದೆಲ್ಲ ಡೌಟ್ಸ್ಗಳಿದೆ. ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತಾ, ಇದರಲ್ಲಿ ನಾನು ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಎಷ್ಟು ರ್ಯಾಂಕ್ ಬಂದರೆ ನಿಮಗೆ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೂಡ ಕೊಡ್ತೇನೆ ಸ್ಟೂಡೆಂಟ್ಸ್. ಓಕೆ, ಸೊ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಫಸ್ಟ್ ನಾನು ಹೇಳ್ತೇನೆ ನೋಡಿ, ನಾನು ನಿಮಗೆ KEಯಿಂದ ರಿಲೀಸ್ ಆದಂತಹ ಒಂದು ಬ್ರೋಷರ್ನ ಹಿಡ್ಕೊಂಡು ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. 2024 ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2024, ಇದು 9/1/2024 ರಿಲೀಸ್ ಆದಂಥ ಒಂದು ಬ್ರೋಷರ್. ಆ ಇನ್ಸ್ಟ್ರಕ್ಷನ್ ಮತ್ತು ಗೈಡ್ಲೈನ್ಸ್ ಕೊಟ್ಟಂಥ ಒಂದು PDF ಅನ್ನು ನೋಡಿ ನಿಮ್ಗೆ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ವಿಷಯ ಕೂಡ ಆಸ್ ಪರ್ ದ ಗೈಡ್ಲೈನ್ಸ್ ಗಿವನ್ ಬೈ KEA ಅವರು ಕೊಟ್ಟಂಥ ಗೈಡ್ಲೈನ್ಸ್ ಥ್ರೂ ನಾನು ಇದನ್ನು ಹೇಳ್ತಾ ಇದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ. ಏನಾದರೂ ಡೌಟ್ಸ್ಗಳಿದ್ರೆ ಕರೆಕ್ಟ್ ಕೇಳ್ಕೊಳ್ಳಿ. ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಅದನ್ನು ನಾವು BVSc ಆ್ಯಂಡ್ AH ಅಂತ ಕರಿತೇವೆ. ಅನಿಮಲ್ ಹಸ್ಬೆಂಡ್ರಿ BVSc ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಸೈನ್ಸ್, AH ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿ. ಇದಕ್ಕೆ ಎಲಿಜಿಬಿಲಿಟಿ ಕರೆಕ್ಟ್ ಕೇಳಿ. ಎಲಿಜಿಬಿಲಿಟಿ ಏನಂತ ಕೇಳಿದ್ರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಇನ್ 12th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗಿರಬೇಕು. ಆ್ಯಂಡ್ obtained an aggregate minimum of 50% marks in PCB and English subjects. ಅಂದರೆ ನೀವು ಈಗ ಬರ್ದಿರೋ ಬೋರ್ಡ್ ಎಕ್ಸಾಮಲ್ಲಿ ಮಿನಿಮಮ್ 50% ಇರಬೇಕು. ಅದು ಇದ್ದೇ ಇರುತ್ತೆ ಬಿಡಿ, PCB ಪ್ಲಸ್ ಇಂಗ್ಲೀಷ್. ಇದರಲ್ಲಿ ಫಾರ್ SC ಮತ್ತು ಅದರ್ ಕ್ಯಾಟಗರಿ ಅವರಿಗೆ 40% ಇದ್ರೆ ಸಾಕಾಗುತ್ತೆ, ಆಯಿತಾ. ಸೊ ಇಲ್ಲಿ ನೋಡಿ, ಅದಾದಮೇಲೆ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ನಿಮಗೆ ರ್ಯಾಂಕನ್ನು ಕರೆಕ್ಟ್ ಕೇಳ್ಕೊಳ್ಳಿ. ರ್ಯಾಂಕನ್ನು ಯಾವುದ್ರ ಬೇಸಿಸ್ ಮೇಲೆ ಕೊಡ್ತಾರೆ ಕೇಳಿದರೆ, ಫಾರ್ ಬ್ಯಾಚುಲರ್ಸ್ ಆಫ್ ವೆಟರ್ನರಿ ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಾ ಇಲ್ಲ, ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಲಿಲ್ಲ, ಅವರು ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ PCB ಇನ್ CET. ನೀವೀಗ ಏನು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರ್ದಿದ್ರಲ್ಲ, ಯಾರೆಲ್ಲ PUCಯಲ್ಲಿ PCMB ತಗೊಂಡು, ಕೆಲವರು PCMB 4 ಕೂಡ ಬರ್ದಿದ್ದೀರಾ ಎಕ್ಸಾಮಿಗೆ, ಐ ಮೀನ್ CET ಎಕ್ಸಾಮಿಗೆ. ಯಾಕಂತ ಕೇಳಿದರೆ, ಸಮ್ ಆರ್ ಇಂಟ್ರೆಸ್ಟೆಡ್ ಇನ್ ವೆಟರ್ನರಿ ಅಥವಾ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟೆಡ್ ಇದ್ದಿತ್ತು, ಅದಕ್ಕೆ ಬರ್ದಿದ್ದಾರೆ. ಕೆಲವರು ನೋಡೋಣ, ಟ್ರೈ ಮಾಡೋಣ, ಸಿಕ್ಕಿದ್ರೆ ಆಯ್ತಲ್ಲ ಅಂತ ನೋಡಿ ಅಟೆಂಡ್ ಮಾಡಿದ್ದಾರೆ. ಯಾರ್ಯಾರು PCMB ತಗೊಂಡಿದ್ದೀರಾ, ಬರ್ದಿದ್ದೀರಾ ಅಲ್ವಾ. ಇದರಲ್ಲಿ ನೀವು ವೆಟರ್ನರಿಗೆ ಹೋಗ್ಬೇಕಂತ ಹೇಳಿದ್ರೆ ಅವರು ತಗೊಳ್ಳೋ ಮಾರ್ಕ್ಸ್ KCETಯ PCB ಮಾತ್ರ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಓನ್ಲಿ PCB. ನೀವು KCETಯಲ್ಲಿ PCBಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಇದೆ ಅದರ ಬೇಸಿಸ್ ಮೇಲೆ ರ್ಯಾಂಕ್ ಬರುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸ್ ಬೇಡ. ವೆಟರ್ನರಿ ಪ್ರಾಕ್ಟಿಕಲ್ ಯಾರೆಲ್ಲ ಬರೀಲಿಲ್ಲ ಅವ್ರಿಗೆ ಹೇಳ್ತಾ ಇರೋದು, ವೆಟರ್ನರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿಗೆ ಹೇಳ್ತಾ ಇರೋದು, ಆಯಿತಾ. ಅದಾದಮೇಲೆ ಬಿ ಫಾರ್ಮ್ ಕೋರ್ಸಿಗೆ ನೋಡಿ, ಬಿ ಫಾರ್ಮ್ ಪಾಸ್ಡ್ ಇನ್ 2nd PUC or 12th ಸ್ಟ್ಯಾಂಡರ್ಡ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಒಂದೇ PCM ಆದರೂ ಓಕೆ ಅಥವಾ PCB ಆದರೂ ಓಕೆ. ಓಕೆ, ಮಿನಿಮಮ್ 45% ಇರಬೇಕು. ಇದೇನು ಹೇಳಿ, ಎಲಿಜಿಬಿಲಿಟಿ ಅಷ್ಟೇ, ರ್ಯಾಂಕ್ ಕೊಡೋದಲ್ಲ. ಎಲಿಜಿಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ರ್ಯಾಂಕ್ ಯಾವುದ್ರ ಮೇಲೆ ಕೊಡ್ತಾರೆ ಕೇಳಿದರೆ, ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ PCM ಆರ್ PCB ಸಬ್ಜೆಕ್ಟ್ಸ್ ಇನ್ CET. ಕರೆಕ್ಟ್ ಕೇಳಿ ಸ್ಟೂಡೆಂಟ್ಸ್, ಓನ್ಲಿ ಇನ್ CET ಅಷ್ಟೇ, ಗೊತ್ತಾಯ್ತಾ. ಬಿ ಫಾರ್ಮಾ ಕೋರ್ಸಿಗೆ ಯಾರಿಗೆ ಹೇಳ್ತಾ ಇರೋದು ನಾನು, ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಲಿಲ್ಲ ಅವರಿಗೆ ನಿಮ್ಮ ಬೋರ್ಡ್ ಎಕ್ಸಾಮ್ನ PCB ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ನೀವು CETಯಲ್ಲಿ ಏನು PCB ಬರೆದು ಏನು ಮಾರ್ಕ್ಸ್ ಬಂದಿದೆಯಲ್ಲ ಅದರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕ್ ಕೊಡ್ತಾರೆ. ಫಾರ್ ಬಿ ಫಾರ್ಮಾ ಕೋರ್ಸಿಗೆ BCBನೂ ಹೌದು ಆ್ಯಂಡ್ PCM ಎರಡರಲ್ಲಿ ಯಾವುದಾದ್ರೂ ಅಂತ ತಗೊಳ್ತಾರೆ. ಬಟ್ ಇದು ಕೊಡುವಾಗ, ರ್ಯಾಂಕನ್ನು ಕೊಡುವಾಗ, ಮಾರ್ಕ್ಸ್ ಅಬ್ಟೈನ್ಡ್ ಇನ್ PCM
और मार्क्स obtained in PCB ಯಾವುದು ಹೈಯೆಸ್ಟ್ ಇದೆ ಅದರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ನಿಮ್ಮ ಬೋರ್ಡ್ ಮಾರ್ಕ್ಸ್ ಫಾರ್ ವೆಟರ್ನರಿ ಆರ್ ಬಿ ಫಾರ್ಮ್ ಕೋರ್ಸಿಗೆ ಬೇಡ. ಓಕೆ, ಅದು ಗೊತ್ತಾಗಲಿ. ಓಕೆ, ಇದಾಯಿತು. ಅದಾದಮೇಲೆ ಫಾರ್ಮಾ ಡಿ ಇದೆ, ಅದು ಫಾರ್ ಡಿಪ್ಲೊಮಾ. ಅದು ಫಾರ್ಮಾ ಡಿ ನಿಮ್ಗೆ ಬೇಡ, ಅದಾಯ್ತಲ್ಲ. BPT BPO. ಓಕೆ, ಈಗ ನೆಕ್ಸ್ಟು ಇನ್ನೊಂದನ್ನ ಓದ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಗೊತ್ತಾಗಬೇಕಾಗಿದ್ದು ಏನು ಗೊತ್ತುಂಟಾ? ಒಂದು, ನಿಮಗೆ ಬೋರ್ಡ್ ಮಾರ್ಕ್ಸ್ ಬೇಡ. ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಲಿಲ್ಲ ಅವರಿಗೆ ಬೋರ್ಡ್ ಮಾರ್ಕ್ಸ್ ಬೇಡ. KCETಯಲ್ಲಿ ನಿಮಗೆ PCBಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ದೂದು ವಾಂಟ್ಸ್ ಟು ಜಾಯಿನ್ ವೆಟರ್ನರಿ, PCBಯಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾರೆ. ರ್ಯಾಂಕ್ ಅಲಾಟ್ ಆಗುತ್ತೆ, ಅದ್ರ ಮೇಲೆ ನಿಮಗೆ ಸೀಟ್ ಆಗುತ್ತೆ. ಕರೆಕ್ಟ್ ಕೇಳ್ಕೊಳ್ಳಿ. ವೆಟರ್ನರಿಯಲ್ಲೇ PCB ಮಾತ್ರ, ದೋಸ್ ಹೂ ಆರ್ ನಾಟ್ ರಿಟರ್ನ್ ಪ್ರಾಕ್ಟಿಕಲ್ ಎಕ್ಸಾಮ್. ಓಕೆ, ಕ್ಲಿಯರ್ ಅಂತ ಅಂದ್ಕೊಳ್ತೇನೆ. ಆಯಿತಾ? ಅದೇ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮ್. ಈಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದಾರಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿದವ್ರಿಗೆ ಹೇಳ್ತಾ ಇರೋದು, ಅಂದರೆ ಈಗ ಅಗ್ರಿಕಲ್ಚರ್ ಇರ್ಬೋದು ಅಥವಾ ನಿಮ್ಮದು ಎನಿಮಲ್ ಹಸ್ಬೆಂಡ್ರಿ ಅಂದರೆ ವೆಟರ್ನರಿ ಇರ್ಬೋದು. ಸೊ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೇನೆ. 1 ಸೆಕೆಂಡ್, ಗಿವ್ ಮಿ ಅ ಮಿನಿಟ್. ನಾನು ಹೇಗಿದೆ ಅದನ್ನು ಹಾಗೆ ಓದಿ ಹೇಳ್ತಾ ಇದ್ದೇನೆ. ಅವ್ರು ಕೊಟ್ಟಂಥ ಗೈಡ್ಲೈನ್ಸ್ ಬುಕ್ಕಲ್ಲಿ, ಯಾರು KE ಅವರು ಕೊಟ್ಟಂಥ ಗೈಡ್ಲೈನ್ಸ್ ಬುಕ್ಕಲ್ಲಿ ಹೇಗಿದೆ ಹಾಗೆ ಅದನ್ನು ಓದಿ ಹೇಳ್ತೇನೆ. 1 ಸೆಕೆಂಡ್ ಸ್ಟೂಡೆಂಟ್ಸು. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಯಾರ್ಯಾರು ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್, ಕೆಲವರೀಗ ಅಗ್ರಿಕಲ್ಚರ್ ಇದರಲ್ಲಿ ಅವರದ್ದು ಲ್ಯಾಂಡ್ ಇದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಪ್ರಾಕ್ಟಿಕಲ್ ಎಕ್ಸಾಮನ್ನು, ಅಂದರೆ ಕೆಲವರಿಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಲಿಲ್ಲ, ಕೆಲವರು ಮಾತ್ರ ಮಾಡಿದ್ದಾರೆ. ಸೊ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಅವರಿಗೆ ಹೇಳ್ತಾ ಇರೋದು, ಅವರಿಗೆ ಸಪರೇಟಾಗಿ ರ್ಯಾಂಕ್ ಬರುತ್ತೆ. ಯಾರ್ಯಾರು ಅಟೆಂಡ್ ಮಾಡಲಿಲ್ಲ ಅವರಿಗೆ ಸಪರೇಟಾಗಿ ರ್ಯಾಂಕ್ ಬರುತ್ತೆ. ಅದನ್ನು ಜನರಲ್ ಆಗಿ ತಗೊಳ್ತಾರೆ, ಜನರಲ್ ಅಂತ ಹೇಳ್ತಾರೆ. ಅಂದರೆ ಯಾರ್ಯಾರು PCMB ಬರ್ದಿದ್ದಾರೆ, PCB ಬರ್ದಿದ್ದಾರೆ ಎಲ್ರಿಗೂ ಈ ರ್ಯಾಂಕ್ ಕೊಡ್ತಾರೆ. ಆಯಿತಾ? ನೀವು ಪ್ರಾಕ್ಟಿಕಲ್ ಅಟೆಂಡ್ ಮಾಡಿರ್ಬೋದು, ಮಾಡದೆ ಇದ್ದಿರ್ಬೋದು, ಬಟ್ ಇಫ್ ಯು ಹ್ಯಾಡ್ ರಿಟರ್ನ್ PCB PCMB ಅಂತ ಬರ್ದಿರ್ತಾರೆ, ನೀವೇ PCB ಬರ್ದವ್ರಿಗೆ ಹೇಳ್ತಾ ಇರೋದು, ಅವರೆಲ್ಲರಿಗೂ ರ್ಯಾಂಕ್ ಕೊಡ್ತಾರೆ. ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ ಅವರಿಗೆ ಕೇಳಿ, ಇನ್ ದ ಕೇಸ್ ಆಫ್ ಅಗ್ರಿಕಲ್ಚರಲ್ ಕೋಟಾ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ 25% ಮಾರ್ಕ್ಸ್ ಈಚ್ ಸೆಕ್ಯೂರ್ಡ್ ಇನ್ ಅ ಕನ್ಸರ್ನ್ಡ್ ಕಾಂಬಿನೇಷನ್ ಇನ್ ಸೆಕೆಂಡ್ PUC ಆ್ಯಂಡ್ CET. ಅಂದರೆ ಏನು ಹೇಳ್ತಾ ಇದ್ದಾರೆ ಗೊತ್ತುಂಟ? ಈಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ನೋಡಿ ಅವ್ರಿಗೆ ಹೇಳ್ತಾ ಇರೋದು, ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ನೋಡಿ, ಸಾರಿ 1 ಸೆಕೆಂಡು, ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿದವರಿಗೆ 25% CET, ಯಾವುದ್ರದ್ದು? PCBದು. ಆಯಿತಾ? 25% ಬೋರ್ಡಲ್ಲಿ ನಿಮ್ಮ PCB ಮಾರ್ಕ್ಸ್ ಟೋಟಲ್ ಎಷ್ಟಾಗುತ್ತೆ? 50% ಆಗುತ್ತೆ. ಅದನ್ನೇ ಅವ್ರು ಹೇಳಿದ್ದು, ಇನ್ ಕೇಸ್ ಆಫ್ ಅಗ್ರಿಕಲ್ಚರಲ್ ಕೋಟಾ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ 25% ಮಾರ್ಕ್ಸ್ ಈಚ್. ಈಚ್ ಅಂದ್ರೆ ಯಾವ್ದು ಹೇಳಿ? ಸೆಕ್ಯೂರ್ಡ್ ಇನ್ ಕನ್ಸರ್ನ್ಡ್ ಕಾಂಬಿನೇಷನ್ ಇನ್ ಸೆಕೆಂಡ್ PUC. ಕನ್ಸರ್ನ್ಡ್ ಕಾಂಬಿನೇಷನ್ ಯಾವ್ದು ಹೇಳಿ? ಸೆಕೆಂಡ್ PUC PCMB ಸ್ಟೂಡೆಂಟ್, ನಾಟ್ PCB, ಸಾರಿ PCMB ನಾಟ್ CETಗಲ್ಲ, ಬೋರ್ಡಿಗೆ PCMB. ಓಕೆ, and CET and 50% marks secured in practical test. ಇವೆರಡನ್ನು ಸೇರಿ 50%. ಓಕೆ, and ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಬರ್ದಿರ್ತಾರಲ್ಲ ಅದರದ್ದು 50%. ಅಂದರೆ 200 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಆಗಿರುತ್ತೆ, 50 ಕ್ವಶನ್ಸ್ಗಳಿರುತ್ತೆ, 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ 1 ಕ್ವಶನಿಗೆ, 200 ಮಾರ್ಕ್ಸ್ ಪ್ರಾಕ್ಟಿಕಲ್ ಬರ್ದಿರ್ತೀರಾ, ಅದರಿಂದ 50% ತಗೊಳ್ತಾರೆ, 50% ಇವೆರಡರಿಂದ ತಗೊಳ್ತಾರೆ. ಯಾವ್ದು ಹೇಳಿ? PCMB. 25% CET, 25% ಬೋರ್ಡ್. ಇದರದ್ದು 50%. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ನೋಡಿ, 25% ಮಾರ್ಕ್ಸ್ ಈಚ್ ಸೆಕ್ಯೂರ್ಡ್ ಇನ್ ಕನ್ಸರ್ನ್ಡ್ ಕಾಂಬಿನೇಷನ್ ಇನ್ ಸೆಕೆಂಡ್ ಇಯರ್ PUC, ದಟ್ ಈಸ್ PCMB ಆ್ಯಂಡ್ CET. ಗೊತ್ತಾಯ್ತಲ್ಲ? ಇದು ಎರಡರದ್ದು ಸೇರಿಸಿ 50% ತಗೊಳ್ತಾರೆ, ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮಿಂದ 50% ತಗೊಳ್ತಾರೆ, ಅದರಿಂದ ರ್ಯಾಂಕನ್ನು ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು. ಓಕೆ, ಅರ್ಥ ಆಯ್ತಲ್ಲ? ಈಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಲಿಲ್ಲ, ಅಟೆಂಡ್ ಮಾಡಲಿಲ್ಲ, ಅವರಿಗೆ ನಿಮ್ಮ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ, ನಿಮ್ಮ PCB ಮಾತ್ರ ಕನ್ಸಿಡರ್ ಆಗೋದು. ಯಾವುದು? CET PCB ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ ಫಾರ್
ವೆಟರ್ನರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಓಕೆ, ಈವನ್ ಅಗ್ರಿಕಲ್ಚರು ಬರುತ್ತೆ ನಿಮಗೆ ರ್ಯಾಂಕ್. ಅದು ಹೇಗೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ನಿಮಗೆ ಈಗ CET ಆದ ನಂತರ ನಿಮಗೆ ರ್ಯಾಂಕ್ ಬರುತ್ತಲ್ಲ, ರ್ಯಾಂಕ್ ಶೀಟ್ ಹೇಗಿರುತ್ತೆ ಹೇಳಿದ್ರೆ ಈಚೆ ಕಡೆ ಏನಿರುತ್ತೆ ಡಿಸಿಪ್ಲಿನ್ ಅಂತ ಇರುತ್ತೆ, ಡಿಸಿಪ್ಲಿನ್ ಅಂತ ಕೊಟ್ಟು ಈಚೆ ಕಡೆ ರ್ಯಾಂಕ್ ಅಂತ ಹೇಳಿರ್ತಾರೆ. ಲೈಕ್ ಇಂಜಿನಿಯರಿಂಗ್ ಅಂತ ಈಚೆ ಕಡೆ ಇರುತ್ತೆ. ಇಂಜಿನಿಯರಿಂಗ್ ಅಂದ್ರೆ ಯಾರಿಗೆ ಹೇಳಿ, ಯಾರ್ಯಾರು ಇಂಜಿನಿಯರಿಂಗ್ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ರೆ ಎಲ್ಲರಿಗೂ, ದೋಸ್ ಆರ್ ರಿಟರ್ನ್ KCET PCM ಬರ್ದಿರ್ತಾರಲ್ಲ ಅವರಿಗೆ ಇಲ್ಲಿ ರ್ಯಾಂಕ್ ಬಂದಿರುತ್ತೆ. ಓಕೆ, ಅದಾದ ನಂತರ ಮೆಡಿಕಲ್, ನೀಟ್. ಬಟ್ ನೀವು ಹೇಗಿದ್ರು ನೀಟ್ ಅಂತೂ ಇನ್ನು 5th ಎಕ್ಸಾಮ್ ಇದೆ, ಇಲ್ಲಿ ಅವೈಟಿಂಗ್ ಅಂತ ಬಂದಿರುತ್ತೆ. ಇನ್ ಕೇಸ್ ಒಂದು ವೇಳೆ ಬಂದಿದ್ದಿದ್ರೆ ಓಕೆ, ಇದು ಅವೈಟಿಂಗ್ ನೀಟ್ ಅಂತ ಬಂದಿರುತ್ತೆ, ಅವೈಟಿಂಗ್ ಅಂತ ಆಯ್ತಾ. ಅದಾದ್ಮೇಲೆ ಇಲ್ಲಿ BNYS ಅಂತ ಬಂದಿರುತ್ತೆ, ಇದು ಬಿಡಿ, ಇದನ್ನ ಬಗ್ಗೆ ಮಾತಾಡೋದಿಲ್ಲ. ನಾಟ ಇರುತ್ತೆ, ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಅದು ಆರ್ಕಿಟೆಕ್ಚರ್, ಇದು ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅದಾದ ನಂತರ ಇಲ್ಲಿ BSc ಅಂತ ಇರುತ್ತೆ. ಓಕೆ, ಅಂದ್ರೆ ಅಗ್ರಿಕಲ್ಚರ್ BSc ಇದು ಎಲ್ರಿಗೂ ಇರುತ್ತೆ ಸ್ಟೂಡೆಂಟ್ಸ್. ಈ ಒಂದು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡದೇ ಇದ್ರು ಕೂಡ BSc ನೀವು KCET ಯಲ್ಲಿ PCMB ಬರ್ದಿದ್ದಿದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಬೇಸ್ಡ್ ಆನ್ PCB ಮಾರ್ಕ್ಸ್ ಇಲ್ಲಿ ರ್ಯಾಂಕ್ ಕೊಟ್ಟಿರ್ತಾರೆ BSc ಆಯ್ತಾ. ಅದೇ ತರ ಕೆಳಗಡೆ ಏನ್ ಕೊಟ್ಟಿರ್ತಾರೆ, ವೆಟರ್ನರಿ ಸೈನ್ಸ್ ಅಂತ ಇಲ್ಲೊಂದಿರುತ್ತೆ, ವೆಟರ್ನರಿ ಸೈನ್ಸ್. ಓಕೆ, ಅದಕ್ಕೊಂದು ರ್ಯಾಂಕ್ ಕೊಟ್ಟಿರ್ತಾರೆ. ದಿಸ್ ಈಸ್ ಲೈಕ್ ಅ ಜನರಲ್ ಅಂದ್ರೆ ಯಾರೆಲ್ಲ PCB ಅಟೆಂಡ್ ಮಾಡಿದ್ರೆ ಎಲ್ರಿಗೂ ಕೊಡ್ತಾರೆ. ಸೊ ಇದ್ರ ರ್ಯಾಂಕ್ ಎಲ್ಲ ಥೌಸಂಡ್ಸ್ ಅಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳಿ, ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ, ಬಟ್ ಇಲ್ಲಿ ನಿಮಗೆ ಕರೆಕ್ಟ್ ಕೇಳ್ಕೊಳ್ಳಿ, ವೆಟರ್ನರಿ ಸೈನ್ಸ್ ಅಲ್ಲಿ ಸೀಟ್ ಆಗಬೇಕಂದ್ರೆ ಬಿಲೋ 6K ಕಂಪಲ್ಸರಿ ಇರಲೇಬೇಕು. ಓಕೆ, ನೀವು ಇಲ್ಲಿ CET ಅಲ್ಲಿ 8K 9K ಎಲ್ಲ ಬಂದಿದೆ, ನಂಗೆ ಇಂಜಿನಿಯರಿಂಗ್ ಅಲ್ಲಿ 8K 9K ಬಂದಾಗೆ ಇದರಲ್ಲಿ 8K 9Kಗೆಲ್ಲ ಸೀಟ್ ಸಿಗೋದಿಲ್ಲ. ವೆಟರ್ನರಿಯಲ್ಲಿ 6K ಬಿಲೋ ಬೇಕೇ ಬೇಕು, ಕಂಪಲ್ಸರಿ. ಓಕೆ, ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಈ ಒಂದು ನಿಮಗೆ ಏನು ರಿಸರ್ವೇಶನ್ ಇದ್ರೂ ಕೂಡ 6K ಬೇಕೇ ಬೇಕು. ಟಿಲ್ 2nd ಎಕ್ಸ್ಟೆಂಡೆಡ್ ಒಳಗಾದ್ರೂ ಸಿಗುತ್ತೆ ನಿಮಗೆ ಆಯ್ತಾ. ಅದಕ್ಕಿಂತ ಮೇಲೆ ಹೋದ್ರೆ ಇದು ಸಿಗೋದಿಲ್ಲ, ತುಂಬಾ ರೇರ್. ಈವನ್ ಅಗ್ರಿಕಲ್ಚರ್ BSc ಎಲ್ಲೂ ಅಷ್ಟೇ. ಓಕೆ, 6, 7, 8K ಒಳಗಡೆ ಇರಬೇಕು. ಯಾಕೆ ಹೇಳಿ, ನಿಮಗೆ ವೆಟರ್ನರಿ ಸೈನ್ಸ್ ಇರೋದೇ ಕಾಲೇಜು 5, ಈಗ ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು ಈ ಸತಿ 6. ಇನ್ನೊಂದು ಪುತ್ತೂರು ಮಂಗಳೂರಲ್ಲಿ ಒಂದು ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ, ಅದು ಈ ವರ್ಷ ಆಗೋದು ಕಷ್ಟ, ಯಾಕಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ಇದೆ ಅಷ್ಟೇ. ಟೋಟಲ್ ಈ ಟೈಮ್ ನಮಗೆ ಅಂದ್ರೆ ಅರೌಂಡ್ ನಮಗೆ ಸೀಟ್ ಇರೋದು ಏನಂತ ಕೇಳಿದ್ರೆ ಒಂದು 350+ ಸೀಟ್ಸ್ ಇರುತ್ತೆ ಅಷ್ಟೇ, ಅರ್ಥ ಆಯ್ತಾ. ಸೊ ಇದರಲ್ಲಿ ನಿಮಗೆ ವೆಟರ್ನರಿ ಸೈನ್ಸ್ ಬಿಲೋ 6K ಇದ್ರೆ ಮಾತ್ರ ಸಿಗುತ್ತೆ, ಅದರ್ವೈಸ್ ಸಿಗೋದಿಲ್ಲ. ಓಕೆ, ಇದಿಷ್ಟ ಆಯ್ತಲ್ಲ. ಇದ್ರ ಕೆಳಗಡೆ ಸ್ಟೂಡೆಂಟ್ಸ್ ಹಂಗೆ ಇಲ್ಲಿ ಜಾಗ ಇಲ್ಲ, ನಾನು ಇಲ್ಲಿ ಬರೀತೇನೆ. ಕೆಳಗಡೆ ಇರುತ್ತೆ, ಆಕ್ಚುಲಿ ಕೆಳಗಡೆ ಏನಿರುತ್ತೆ ಗೊತ್ತುಂಟಾ, ಅಗ್ರಿಕಲ್ಚರ್ BSc ಅಂತ ಇನ್ನೂ ಇರುತ್ತೆ ಕೆಳಗಡೆ. ಅಗ್ರಿಕಲ್ಚರ್ BSc ಅಂತ ಬರೆದು ಪ್ರಾಕ್ಟಿಕಲ್ ಅಂತ ಬರೆದಿರುತ್ತೆ, ಅದಕ್ಕೊಂದು ರ್ಯಾಂಕ್ ಕೊಟ್ಟಿರ್ತಾರೆ ಆಯ್ತಾ. ಇನ್ನೂ ಕೆಳಗಡೆ ವೆಟರ್ನರಿ BSc ಅಂತ ಬರೆದು ಪ್ರಾಕ್ಟಿಕಲ್ ಅಂತ ಬರೆದಿರ್ತಾರೆ. ಇದು ಯಾರಿಗೆ ಬಂದಿರುತ್ತೆ ಹೇಳಿ ರ್ಯಾಂಕ್, ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರ್ದಿದ್ದಾರೆ ನೋಡಿ ಅವ್ರಿಗೆ ಮಾತ್ರ ಬಂದಿರುತ್ತೆ. ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಲಿಲ್ಲ ಅವ್ರಿಗೆ ಇದು ಡ್ಯಾಶ್ ಹಾಗೆ ಇರುತ್ತೆ. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವರಿಗೆ ಇದು ಬಂದಿರುತ್ತೆ. ಇದರಲ್ಲಿ ನೋಡಿ ನಿಮಗೆ ಬಿಲೋ 200 ಬೇಕೇ ಬೇಕು. ಕರೆಕ್ಟ್ ಕೇಳಿ, ಬಿಲೋ 200 ರ್ಯಾಂಕ್ ಬೇಕೇ ಬೇಕು. ಎಲ್ದಿದ್ರೆ ನಿಮ್ಗೆ ಇಲ್ಲೂ ಕೂಡ ಅಗ್ರಿಕಲ್ಚರ್ BSc ನಿಮ್ಗೆ ಈಗ 600 700 ಇದ್ರೂ ಕೂಡ ನಿಮ್ಗೆ ಸಿಗೋದಿಲ್ಲ. ಕರೆಕ್ಟ್ ಕೇಳ್ಕೊಳ್ಳಿ, ಬಿಲೋ 200 ಇರಲೇಬೇಕು. ಅಗ್ರಿಕಲ್ಚರ್ BSc, ವೆಟರ್ನರಿ BSc, ದಟ್ ಈಸ್ ಪ್ರಾಕ್ಟಿಕಲ್. ದೋಸ್ ಹ್ಯಾಡ್ ರಿಟರ್ನ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವರಿಗೆ 200 ಬಿಲೋ ಇದ್ರೆ ಮಾತ್ರ ಸೀಟ್ ಆಗುತ್ತೆ ಸ್ಟೂಡೆಂಟ್ಸ್ ಆಯ್ತಾ. ಅದೊಂದು. ಅದಾದ್ಮೇಲೆ ಮತ್ತೆ B ಫಾರ್ಮಾ D ಫಾರ್ಮಾ ಅದೆಲ್ಲ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಬೇಡ. ಓಕೆ, ಇದಾಯ್ತಲ್ಲ. ಅದಾದ್ಮೇಲೆ ನಿಮಗೆ B ಫಾರ್ಮಾ ಇರುತ್ತೆ, D ಫಾರ್ಮಾ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಸೊ ದೋಸು ಅಂದ್ರೆ ಕೆಲವರು ಒಂದಿಷ್ಟು ಸ್ಟೂಡೆಂಟ್ಸ್ ಹಂಗೆ ಕೇಳ್ತಾ ಇದ್ರು, ವೆಟರ್ನರಿ ನಿಮಗೆ ಸೀಟ್ ಆಗ್ಬೇಕಂತ ಹೇಳಿದ್ರೆ ನೀವು ಇನ್ ಕೇಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ 6K ಬಿಲೋ ಇದ್ರೆ ಮಾತ್ರ ನಿಮಗೆ ಬರುತ್ತೆ. ದಟ್ ಟು ದೇ ಆರ್ ಕನ್ಸಿಡರಿಂಗ್ ಓನ್ಲಿ PCB ಮಾರ್ಕ್ಸ್, ಅರ್ಥ ಆಯ್ತಾ. ದಟ್ ಟು ಇನ್ KCET ಮಾರ್ಕ್ಸ್ ಮಾತ್ರ, ನಿಮ್ಮ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ ಫಾರ್ ಬೋತ್ ಅಗ್ರಿಕಲ್ಚರ್ BSc ಅಂಡ್ ವೆಟರ್ನರಿ ಸೈನ್ಸ್. ಇಲ್ಲಿ ಪ್ರಾಕ್ಟಿಕಲ್ ಬರೆದವರಿಗೆ ಏನು ಅಡ್ವಾಂಟೇಜ್ ಅಂತ ಕೇಳಿದ್ರೆ, ಫಸ್ಟ್ ಅವರು ಸೀಟನ್ನು ಅಲಾಟ್ ಮಾಡುವಾಗ ಇಲ್ಲಿಂದ ಬರ್ತಾರೆ, ಒಂಥರ ಲೈಕ್ ಜನರಲ್ ಇದರಲ್ಲಿ ನೋಡ್ತಾರೆ. ಈ ರ್ಯಾಂಕಿಗೆ ಸೀಟ್ ಅಲಾಟ್ ಆಗೋದಿದ್ರೆ ಅವರಿಗೆ ಇಲ್ಲೇ ಅಲಾಟ್ ಮಾಡ್ತಾರೆ. ಯಾರು ಪ್ರಾಕ್ಟಿಕಲ್ ಅಟೆಂಡ್ ಮಾಡಲಿಲ್ಲ ಇಲ್ಲಿ ಅಲಾಟ್ ಆದರೆ ಫೈನ್, ಮತ್ತೆ ಅಲಾಟ್ ಆಗೋ ಚಾನ್ಸಸ್ ಇಲ್ಲ ಆಯ್ತಾ. ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿದಾರೆ ನೋಡಿ ಅವ್ರಿಗೆ ಇಲ್ಲಿ ಅಲಾಟ್ ಆಗದೆ ಇದ್ರೆ ಪ್ರಾಕ್ಟಿಕಲಿ ಹೋಗ್ತಾರೆ, ಇಲ್ಲಿ ನೋಡ್ತಾರೆ 200 ಬಿಲೋ ಇದೆಯಾ ನೋಡ್ತಾರೆ. ಆಲ್ಮೋಸ್ಟ್ 200 ನಾನು ಹೇಳ್ತಾ ಇರೋದು ಕಟ್ ಆಫ್ ಬಗ್ಗೆ, 200 ಬಿಲೋನೇ ಇರುತ್ತೆ ಆಲ್ಮೋಸ್ಟ್. ಸೊ ಇಲ್ಲಿ ನೋಡ್ತಾರೆ, ಇಲ್ಲಿ ಸಿಕ್ಕಿದ್ರೆ ಇಲ್ಲಿಂದ ಅಲಾಟ್ ಮಾಡ್ತಾರೆ ಅಷ್ಟೇ. ವಿಶೇಷ ಗೊತ್ತಾಯ್ತಲ್ಲ ವಿಷಯ ಏನಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರ್ಯಾರಿಗೆ ವೆಟರ್ನರಿ ಮತ್ತೆ ಅಗ್ರಿಕಲ್ಚರ್ ಇದು ಮಾಡಬೇಕು ಅಂತಿದ್ದವರಿಗೆ ಕನ್ಸಿಡರ್ ಮಾಡೋದು ಓನ್ಲಿ KCET PCB ಮಾರ್ಕ್ಸ್ ಮಾತ್ರ. ಪ್ರಾಕ್ಟಿಕಲ್ ಬರ್ದವ್ರಿಗೆ ಗೊತ್ತಾಯ್ತಲ್ಲ ಇಲ್ಲಿ ಏನೇನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದೇನೆ. 50% ಮಾರ್ಕ್ಸ್ ಇದು
25% ಅಂದರೆ ಟೋಟಲ್ ಓವರ್ ಆಲ್ 50%, PCMB ಮತ್ತು ಬೋರ್ಡ್ 25%, ಇದು ಓವರ್ ಆಲ್ 50%, ಪ್ಲಸ್ 50% ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, 200 ಮಾರ್ಕ್ಸ್ ಇದು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್, 50 ಕ್ವಶನ್ಸ್ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾರೆ. ಓಕೆ, ಇದಿಷ್ಟು ಹೇಳಬೇಕಾಗಿತ್ತು, ಅದನ್ನು ಹೇಳಿದ್ದೇನೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ಸ್ಟೂಡೆಂಟ್ಸ್? ಕೆಲವರಿಗೆ ಒಂದಿಷ್ಟು ಇದಿತ್ತು, ಡೌಟ್ಸ್ಗಳಿದ್ದಿತ್ತು. ಬಟ್ ಈ ಟೈಮ್ ಏನು ಹೇಳ್ತಾರೆ, ನಿಮಗೆ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಎಲ್ಲ ಬಂದಿರ್ಲಿಕ್ಕೆ ಹೋಗಿ ನಾನು ಕಟ್ ಆಫ್ ಅನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಕೆಲವರು ಕೇಳ್ತಾರೆ, ಸರ್ 180 ಎಷ್ಟು ಬಂದರೆ ನನಗೆ ವೆಟರ್ನರಿ ಸೀಟ್ ಆಗ್ಬೋದು, ಕಟ್ ಆಫ್ ಎಷ್ಟು? ಬಟ್ ಈ ಟೈಮ್ ಸ್ವಲ್ಪ ರೆಡ್ಯೂಸ್ ಆಗಿರ್ಲಿಕ್ಕೆ ಹೋಗಿ ಕಟ್ ಆಫ್ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ, ನಾನು ಟ್ರೈ ಮಾಡ್ತೇನೆ. ಆದಷ್ಟು ಪ್ರೀವಿಯಸ್ ಇಯರ್ದು ನೋಡಿ ಅವ್ರು ಯಾವ ಪರ್ಸೆಂಟೇಜಿಗೆ ಯಾರಿಗೆ ಸೀಟ್ ಆಗಿದೆ ಅಂತ ನೋಡಿ ನಾನು ನಿಮ್ಗೆ ಬೇಕಾದ್ರೆ ಹೇಳ್ತೇನೆ. ಒಂದು ಸಿಂಪಲ್ ನಾನೊಂದು ಇದು ಹೇಳ್ತೇನೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಲಾಸ್ಟ್ ಇಯರ್ ಇದು ಒಬ್ಬ ಸ್ಟೂಡೆಂಟಿಗೆ ಫಿಸಿಕ್ಸಲ್ಲಿ 28, ಕೆಮಿಸ್ಟ್ರಿಯಲ್ಲಿ 34, ಮ್ಯಾಥ್ಸ್ ಬಗ್ಗೆ ನಾನು ಹೇಳೋದಿಲ್ಲ. ಬಯೋ ಅಲ್ಲಿ 19 ಬಂದಿದೆ ಆಯಿತಾ. ಬಯೋ ಅಲ್ಲಿ 19 ಅಲ್ಲ, ಸಾರಿ 56 ಆಯಿತಾ. ಇವನ ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ಆಯ್ತು ಎಷ್ಟಾಯಿತು? 10, 18, 8, 1, 2 + 3 + 2 5, 5, 6, 11, 118 ಆಯಿತು. ಅಂದರೆ 180ಯಲ್ಲಿ ಅವನು ತೆಗೆದಿದ್ದು ಎಷ್ಟು ಹೇಳಿ ಮಾರ್ಕ್ಸ್? 118 ಆಯಿತಾ. ಔಟ್ ಆಫ್ 180 ಅಂದರೆ 180ಯಲ್ಲಿ ಅವನಿಗೆ ಬಂದಿರೋ ಮಾರ್ಕ್ಸ್ ಎಷ್ಟು? 118. ಯಾವುದರಲ್ಲಿ? PCBಯಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ. ಬಟ್ ಅವನಿಗೆ ಅಗ್ರಿಕಲ್ಚರ್ BSc ರ್ಯಾಂಕ್ ಬಂದಿದ್ದು ಎಷ್ಟು ಗೊತ್ತುಂಟಾ? ಅಗ್ರಿಕಲ್ಚರ್ BSc ಜನರಲ್ ಆಗಿ ನಾನು ಮಾತಾಡ್ತಾ ಇರೋದು, ಪ್ರಾಕ್ಟಿಕಲ್ ಬರ್ದಿದ್ದವನು. ಅಗ್ರಿಕಲ್ಚರ್ BScಯಲ್ಲಿ ಅವನಿಗೆ ಬಂದಂಥ ರ್ಯಾಂಕ್ 14K. ಸಿಗಲಿಲ್ಲ ಅವನಿಗೆ ಸೀಟ್ ಆಯಿತಾ. ವೆಟರ್ನರಿ ಸೈನ್ಸಲ್ಲಿ ಸಿಕ್ಕಿದ್ದು ಎಷ್ಟು ಹೇಳಿ? 9K. ಎರಡರಲ್ಲೂ ಆಗಲಿಲ್ಲ. ಅರ್ಥ ಆಯ್ತಾ? ಪ್ರಾಕ್ಟಿಕಲ್ ಬರ್ದಿದ್ದ ಅವನು, ಪ್ರಾಕ್ಟಿಕಲಲ್ಲಿ ಸಮಥಿಂಗ್ ಬಂದಿದೆ, ಅದು ಬಿಡಿ ಆಯಿತಾ. ಅಂದರೆ ನೋಡಿ, 180ಯಲ್ಲಿ 118 ತೆಗೆದ್ರು ಕೂಡ ಅವನಿಗೆ ಬರಲಿಲ್ಲ. ಓಕೆ, ಅವನಿಗೆ ಸಿಗಲಿಲ್ಲ. ಸೊ ಇವಾಗ ನಿಮ್ಗಿಲ್ಲಿ ಸ್ವಲ್ಪ ಡಿಲೀಟ್ ಆಗಿದೆ, ಅಂದರೆ ಕೆಲವೊಂದು ಔಟ್ ಆಫ್ ಸಿಲೆಬಸ್ಸಿಂದ ಕಡಿಮೆ ಆಗಿದೆ. ಬಟ್ ಮಾರ್ಕ್ಸ್ ನೋಡಿಕೊಂಡು ಇದಾಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಅಗ್ರಿಕಲ್ಚರ್ ಇದ್ರ ಬಗ್ಗೆ ಹೇಳಬೇಕಿತ್ತು. ಸೊ ಇನ್ಫಾರ್ಮೇಷನ್ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಇದಿಷ್ಟು ಅಗ್ರಿಕಲ್ಚರ್ ಕೋಟಾದ ಬಗ್ಗೆ ಮಾತಾಡಬೇಕಾಗಿತ್ತು. ಅಗ್ರಿಕಲ್ಚರ್ ಬಗ್ಗೆ ವೆಟರ್ನರಿ ಸೈನ್ಸ್ ಮತ್ತು ಅಗ್ರಿಕಲ್ಚರ್ ಬಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡಿದ್ದೇನೆ. ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದೀರಾ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಥ್ರೂನೂ ಆಗ್ಬೋದು, ಆರ್ ಎಲ್ಸ್ ಜನರಲ್ ಆಗಿಯೂ ಆಗ್ಬೋದು. ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಲಿಲ್ಲ ಅವರಿಗೆ ಜನರಲ್ಲೂ ಆಗುತ್ತೆ. ಬಟ್ ಯು ಮಸ್ಟ್ ಸ್ಕೋರ್ ಹೈ ಮಾರ್ಕ್ಸ್ ಇನ್ KCET, PCB. ಓಕೆ, ನೋ ಬೋರ್ಡ್ ಮಾರ್ಕ್ಸ್ ಇಸ್ ಕನ್ಸಿಡರ್ಡ್ ಹಿಯರ್. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ಕೊನೆಯದಾಗಿ ಎಲ್ರಿಗೂ ಒಂದು ಮೆಸೇಜ್ ಹೇಳ್ತಾ ಇದ್ದೇನೆ. ಎಲ್ಲರೂ ಒಂದು ನಮ್ಮ ಯೂತ್ ಅಲ್ವಾ, ಈಗ ನೋಡಿ ತುಂಬ ಹೀಟು ಎಲ್ಲ ಕಡೆ, ಎನ್ವೈರನ್ಮೆಂಟ್ ನೋಡಿದರೆ ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಹೀಟ್ ಇದೆ. ನೀವೊಂದು ಅದು ನಮ್ಮ ಕರಾವಳಿ ಸೈಡ್ ಬಂದರೆ, ಕೆಲವೊಂದು ಉತ್ತರ ಕರ್ನಾಟಕದ ಕಡೆ ಹೋದರೆ ತುಂಬ ಹೀಟ್ಗಳಿದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೀಟ್ಗಳಿದೆ. ರೀಸನ್ ಏನಂತ ಕೇಳಿದರೆ ನಾವೇ ಮಾಡಿದ ಮಿಸ್ಟೇಕ್ಸ್ಗಳು. ನಾವೀಗ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಎಲ್ಲ ಮರವನ್ನು ಕಡಿತಾ ಇದ್ದಾವೆ, ಟ್ರೀಸ್ಗಳನ್ನ ಕಡಿತಾ ಇದ್ದಾವೆ. ಸೊ ಏನಾಗುತ್ತೆ ಹೇಳಿ, ಒಂದು ಪೊಲ್ಯೂಟ್ ಆಗುತ್ತೆ. ಸೊ ಯಾವಾಗ ಎಲ್ಲದೂ ಒಂದು ಬ್ಯಾಲೆನ್ಸಲ್ಲಿ ಇರುತ್ತೆ, ಎವ್ರಿಥಿಂಗ್ ಗೋಸ್ ವೆಲ್ ಸ್ಟೂಡೆಂಟ್ಸ್. ಯಾವಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಎಷ್ಟನ್ನು ನಾವು ಲಿಬರೇಟ್ ಮಾಡ್ತೇವೆ, ಅಷ್ಟೇ ಅದನ್ನು ಏನು ಹೇಳ್ತಾರೆ ಅಬ್ಸಾರ್ಬ್ ಮಾಡಲಿಕ್ಕೆ ಟ್ರೀಸ್ಗಳು ಬೇಕು. ಯಾಕಂದರೆ ಟ್ರೀಸ್ಗಳು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿ ಆಕ್ಸಿಜನನ್ನು ಎಕ್ಸೇಲ್ ಮಾಡ್ತೇವೆ, ಸೊ ದಟ್ ವಿ ಕ್ಯಾನ್ ಯೂಸ್ ದಟ್. ಆವಾಗ ಅದು ಒಂದು ರೇಂಜಲ್ಲಿ ನಮ್ಮ ಎನ್ವೈರನ್ಮೆಂಟಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ, ಕರೆಕ್ಟಾ? ಆವಾಗ ನಮಗೆ ಇಷ್ಟು ಹೀಟ್ಗಳು ಇದಾಗೋದಿಲ್ಲ. ಬಟ್ ಈ ಟೈಮ್ ತುಂಬ ಹೀಟ್ ಇದೆ. ಸೊ ರೀಸನ್ ಏನಂತ ಕೇಳಿದರೆ ನಾವೇ ಮಾಡಿದ್ದು. ಸೊ ಏನು ಮಾಡಬೇಕಂತ ಕೇಳಿದರೆ ಎಲ್ಲರಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಕೇಳಿದರೆ, ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಮ್ಮದೊಂದು ಜವಾಬ್ದಾರಿಗಳಿರುತ್ತೆ ಅಲ್ವಾ. ಮುಂದಿನ ಪೀಳಿಗೆಗೂ ಕೂಡ, ಮುಂದಿನ ಜನರೇಷನ್ಸ್ಗೂ ಕೂಡ ಇದು ನಮ್ಮ ಈ ನೇಚರ್ನು ಇದು ನಾವು ಡೆಸ್ಟ್ರಾಯ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಪೂರ್ತಿ ಡೆಸ್ಟ್ರಾಯ್ ಮಾಡಿ ಹೋಗೋದಲ್ಲ ಅಲ್ವಾ. ಈ ನೇಚರ್ ಅನ್ನೋದು ಎಲ್ರಿಗೂ ಬೇಕು. ಮುಂದೆ ಬರೋ ಜನರೇಷನ್ಗಳಿಗೂ ಕೂಡ ಇದೇ ಒಂದು ಭೂಮಿಯಲ್ಲಿ ಬದುಕಬೇಕು ಅವರು. ಯಾಕಂತ ಕೇಳಿದ್ರೆ ಓನ್ಲಿ ಒನ್ ಪ್ಲಾನೆಟ್, ಬದುಕಲಿಕ್ಕೆ ಯೋಗ್ಯವಾದಂಥ ಒಂದೇ ಒಂದು ಪ್ಲಾನೆಟ್ ಅಂದರೆ ಅರ್ತ್, ಅದನ್ನು ಕೂಡ ಹಾಳು ಮಾಡ್ತಾ ಇದ್ದೇವೆ ನಾವು. ಆದಷ್ಟು ಏನಾದರೂ ಒಂದು ಫಂಕ್ಷನ್ಸ್ ಅಂತಂದಾಗ, ಅಥವಾ ನೀವು ಜಾಸ್ತಿ ವೆಹಿಕಲ್ಸನ್ನು ಯೂಸ್ ಮಾಡಬೇಡಿ, ಜಾಸ್ತಿ ಪ್ಲಾಸ್ಟಿಕ್ಸನ್ನು ಇದು ಮಾಡ್ಕೋಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿ. ನಿಮ್ಮ ಬರ್ತ್ಡೇನ ಬಂದಾಗ ಅಟ್ಲೀಸ್ಟ್ 1 ಇಯರ್ಲಿ ಒಂದು ಟೈಮ್ ಬರ್ತ್ಡೇ ಬಂದಾಗ ಒಂದು ಗಿಡವನ್ನು ನಡೀರಿ, ಅದಕ್ಕೆ ಒಂದಿಷ್ಟು ನೀರನ್ನು ಇದು ಮಾಡಿ, ಸ್ವಲ್ಪ ದೊಡ್ಡದು ಪ್ಲಾಂಟ್ ದೊಡ್ಡದಾಗಲವರೆಗೂ ಅದನ್ನು ನೋಡ್ಕೊಳ್ಳಿ. ಸೊ ಇದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಸ್ಟೂಡೆಂಟ್ಸ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಮುಂದಿನ ಜನ್ರೇಷನ್ಗೂ ನಾವು ಈ ಅರ್ಥನ ಕೊಡಬೇಕಲ್ಲ. ಯಾಕಂದರೆ ನಾವು ಕೊಡ್ಲಿಕ್ಕೆ ಆಗುವಂಥ ಒಂದೇ ಒಂದು ಗಿಫ್ಟ್ ಅಂದರೆ ಇಷ್ಟೇ, ವಿ ಕ್ಯಾನ್ ರಿಟರ್ನ್ ಬ್ಯಾಕ್. ಅಂದರೆ ಸಮಥಿಂಗ್ ಏನೋ ಒಂದು ಗಿಫ್ಟನ್ನು ನಮ್ಮ ನೇಚರ್ಗೆ ಕೊಡಬೇಕು ಅಂತಂದರೆ ಇದೊಂದು ಮಾತ್ರ, ಮತ್ತೇನು ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಲ್ವಾ. ಮುಂದಿನ ಜನ್ರೇಷನ್ ಕೂಡ ಇಲ್ಲಿ ಬದುಕಬೇಕು ಆಯಿತಾ. ಇದನ್ನು ಹೇಳ್ತಾ ಈ ಮೆಸೇಜ್ ಎಲ್ರಿಗೂ ಸೇರಿದೆ ಅಂತ ಅಂದ್ಕೊಳ್ತೇನೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಹೇಳಿ, ಅವರ ಬರ್ತಡೇ ದಿನ ಒಂದೊಂದು ಗಿಡ ನೆಟ್ಟರು ಕೂಡ ಗಿಡ ಮರವಾಗಿ ನಮ್ಮ ನೇಚರ್ ಯಾವತ್ತೂ ತಂಪಾಗಿರುತ್ತೆ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕ್ತೇವೆ ಆಯಿತಾ. ಸೊ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಮುಂದೆ ಬರ್ತಾ ಇನ್ನೇನಾಗುತ್ತೋ ಗೊತ್ತಿಲ್ಲ. ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಮ್ಗೆ ಎಲ್ಲದನ್ನು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇಶ ಕಾಯೋ ಯೋಧ ದೇಶ ಕಾಯ್ತಾ ಇರ್ತಾನೆ, ಅಥವಾ
ನಮ್ಮನ್ನು ಪ್ರೊಟೆಕ್ಟ್ ಮಾಡೋರು ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಪೊಲೀಸ್ ಆಫೀಸರ್ ನಮ್ಮನ್ನು ಕಾಯ್ತಾ ಇರ್ತಾರೆ, ಒಂದು ಊರನ್ನು ಕಾಯ್ತಾ ಇರ್ತಾರೆ, ಅಲ್ಲ ಒಂದು ಟೀಚರ್ ಒಂದೊಳ್ಳೆ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ಅದೇ ಥರ ಸ್ಟೂಡೆಂಟ್ಸ್ಗಳಾಗಿ ನಿಮಗೂ ಕೂಡ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತಾ, ಇದನ್ನು ಮಾಡಿ. ಓಕೆ, ಇದು ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಆಯಿತಾ. ಇದರೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ನಿಖಿಲೇಶ್, ಐ ಆಮ್ ಸೈನಿಂಗ್ ಆಫ್. ಬಾಯ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.